ನಿನ್ನೆ ದಿನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರವರ ವಾರ್ಡ್ಗಳಲ್ಲಿ ಫೀಲ್ಡ್ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮತಯಾಚನೆಯ ಇದ್ದಾಗ BJPಯ ಕೆಲವು ಜನ ಭಾಳ ಒಂದು ಕೆಳಮಟ್ಟದ ರಾಜಕೀಯ ಮಾಡುವ ಉದ್ದೇಶದಿಂದಲೇ ಈಗ ಇತ್ತೀಚೆಗೆ ನಮ್ಮ ಮಾನ್ಯ ಶಾಸಕರಾದ AS ಪೊನ್ನಣ್ಣನವರು ಕಳೆದ 20 ವರ್ಷದಿಂದ BJPಯವರದೇ ಶಾಸಕರಿದ್ದರೂ ಕೂಡ ಅಲ್ಲಿ ಯಾವುದೇ ರಸ್ತೆ ಅಥವಾ ಜನಗಳಿಗೆ ಓಡಾಡಲಿಕ್ಕೆ ಒಂದು ದಾರಿಯೂ ಇಲ್ಲದಂಥ ಭಾಗಕ್ಕೆ ಹೊಸ ರಸ್ತೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆ ಭಾಗದ ಕೆಲವು ಜನರನ್ನ ಹೊರತುಂಬಿಸಿ ಸುಮ್ಮನೆ ನಮಗೆ ಮೋರಿ ಹಾಕ್ತೇವೆ, ಮೋರಿ ತರಲಿಕ್ಕುಂಟು, ಅದನ್ನು ತಗೊಂಡು ಬರುವ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿ ಮಧ್ಯದಲ್ಲಿ ಮೀಟಿಂಗ್ ಇದೆ ಅಂತೇಳಿ ಕರ್ಕೊಂಡು ಹೋಗಿ ಶಾಲ್ ಹೊಸಿ ಪಕ್ಷಕ್ಕೆ ಸೇರ್ಪಡೆ ಅಂತ ದೊಡ್ಡದಾಗಿ ಪ್ರಚಾರನ ಪಡ್ಕೊಂಡಿದ್ದಾರೆ. ಪಾಪ ಅವರಿಗೆ ಸೇರ್ಪಡೆಯಾದ ಯಾರಿಗೂ ಕೂಡ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಯಾಕೆ ಹೋಗ್ತಾ ಇದ್ದೇವೆ, ಪಕ್ಷ ಸೇರ್ಪಡೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಗೊತ್ತೂ ಇಲ್ಲ. ಅವರು ಏನೋ ಅವರ ಒತ್ತಡಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದ ಸಭೆಗೆ ಹೋಗಿದ್ದಾರೆ ಮತ್ತು ಸೇರ್ಪಡೆ ಅಂತ ಹೇಳುವಂಥ ಒಂದು ನಾಟಕದ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಮುಗಿಸಿದ್ದಾರೆ. ಇದು ತುಂಬ ನಾಚಿಕೆಗೇಡಿನ ವಿಷಯ ಕೂಡ ಅವರಿಗೆ. ಅವರೀಗ ಅವರ ಕಷ್ಟ ಮತ್ತು ಅವರ ನೋವನ್ನು ಹೇಳಿಕೊಂಡು ಮತ್ತೆ ಇವತ್ತು ನಮ್ಮೊಂದಿಗೆ ಸೇರಿ ಪಕ್ಷದ ಮತಯಾಚನೆಗೆ ಫೀಲ್ಡ್ ವರ್ಕಿಗೆ ನಮ್ಮೊಂದಿಗೆ ಬಂದು ಸೇರ್ತಾ ಇದ್ದಾರೆ. ಈಗ ನಿನ್ನೆ ಸೇರಿದಂಥ ಅಷ್ಟು ಜನ ಈಗ ನಮ್ಮ ಈ ಸಭೆಯಲ್ಲಿ ಇದ್ದಾರೆ. ಅವರೀಗ ಪಕ್ಷ ಸೇರ್ಪಡೆ ಆಗಲಿಕ್ಕಿದ್ದಾರೆ. ಪಕ್ಷದ ಹಿರಿಯರು ಮತ್ತು ಎಲ್ಲರೂ ಬಂದು ಅವರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಿನ್ನೆ ದಿವಸ ಮಾಧ್ಯಮದಲ್ಲಿ ಒಂದು ನ್ಯೂಸ್ ನೋಡುವಾಗ ಗೊತ್ತಾಯಿತು, ಚೆಂಬು ಗ್ರಾಮದ 20 ಜನ BJPಗೆ ಸೇರ್ಪಡೆ ಅಂತ ಹೇಳುವಂಥ ಒಂದು ಸುದ್ದಿ ಬಂತು. ಹಾಗೆ ಅದನ್ನು ನೋಡಿ ಅದನ್ನ ಕೂಲಂಕುಷವಾಗಿ ಏನು ಅಂತ ಪರಿಶೀಲನೆ ಮಾಡುವಾಗ ಈ BJPಯ ನೈತಿಕ ಅಧಪತನ ಯಾವ ಮಟ್ಟಕ್ಕೆ ಈ ಭಾಗದಲ್ಲಿ ಹೋಗಿದೆ ಅಂತ ಹೇಳುವಂಥದ್ದು ತುಂಬಾನೇ ಕ್ಲಿಯರ್ ಆಯಿತು. ಯಾಕೆಂತ ಹೇಳಿದ್ರೆ ಪಾಪ ಅಲ್ಲಿನ ಮುದಡ್ಕ ಭಾಗದ ನಿವಾಸಿಗಳು ಹಿಂದೆ ಮಾನ್ಯ ಶಾಸಕರು ಪೊನ್ನಣ್ಣ ಸರ್ ಅವರು ಕಾಳಜಿ ವಹಿಸಿ ಸುಮಾರು 20 ವರ್ಷದಿಂದ ಅವರಿಗೆ ರಸ್ತೆಗಳ ಬೇಡಿಕೆ ಇಟ್ಟರು. ಹಿಂದಿನ ಶಾಸಕರಾಗಲಿ ಅಥವಾ ಹಿಂದಿನ BJP ಸರ್ಕಾರ ಆಗಲಿ ಅವರಿಗೆ ರಸ್ತೆ ವ್ಯವಸ್ಥೆ ಮಾಡಿರಲಿಲ್ಲ. ಆದರೆ ಮಾನ್ಯ ಶಾಸಕರಾದ ಪೊನ್ನಣ್ಣನವರಲ್ಲಿ ಇವರು ಬಂದು ಮನವಿ ಕೊಟ್ಟ ಕೂಡಲೇ ಪೊನ್ನಣ್ಣ ಸಾಹೇಬರು ಕೂಡಲೇ ಅದಕ್ಕೆ ಸ್ಪಂದಿಸಿ ರಸ್ತೆ ಮಾಡಿಕೊಟ್ರು. ರಸ್ತೆ ಮಾಡಿದು ಕೊಟ್ಟ ಕೂಡಲೇ ಆ ಭಾಗದ ಜನರು ಮತ್ತಷ್ಟು ಶಾಸಕರ ಕೆಲಸಗಳಿಗೆ ಮೆಚ್ಚಿ ಶಾಸಕರ ಜೊತೆ ಬರುವಂಥ ಸೂಚನೆ ಸಿಕ್ಕಿದ ಕೂಡಲೇ ಅಧೀರರಾದಂತಹ ಈ BJPಯ ಕೆಲವರು ಇವರನ್ನ ನಿಮ್ಗೆಲ್ಲೋ ಒಂದು ಪೈಪ್ ಹಾಕೊಡ್ತೀವಿ, ಮೋರಿದ ಪೈಪ್ ತರಕ್ಕಿದೆ, ನಮ್ಮ ಪಿಕಪ್ ಅಲ್ಲಿ ಬರಬೇಕು ಲೋಡ್ ಮಾಡಕ್ಕೆ ಅಂತ ಹೇಳುವಂತ ಒಂದು ಸುಳ್ಳು ಕಾರಣ ಹೇಳಿ ಕರ್ಕೊಂಡು ಹೋಗಿ ಒಂದು ಮೋರಿಯನ್ನ ತಂದು ಹಾಕಿ 2ನೇ ಮೋರಿ ತರಕ್ಕಿದೆ ಅಂತ ಕರ್ಕೊಂಡು ಹೋಗುವಾಗ ಅಲ್ಲೆಲ್ಲೋ ಒಂದ್ ಕಡೆ BJP ಪಕ್ಷದ ಮೀಟಿಂಗ್ ಆಗ್ತಾ ಇದೆ ಅಂತ ಹೇಳುವಂತ ಅಲ್ಲಿಗೆ ಇವ್ರಿಗೆ ಮಾಹಿತಿ ನೀಡದೆ ಇವರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಒತ್ತಾಯಪೂರ್ವಕವಾಗಿ ಶಾಲ್ ಹಾಕಿ ಸಂಡೆ ಮಾಧ್ಯಮಕ್ಕೆ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಅದಕ್ಕಿಂತ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ಈ ಕಾರ್ಯ ಮಾಡುವಾಗ BJPಯ ಮಾಜಿ ಶಾಸಕರಾದ ಶ್ರೀ KG ಬೋಪಯ್ಯನವರು, ಅದಾದಮೇಲೆ BJPಯ ಹಾಲಿ ಜಿಲ್ಲಾಧ್ಯಕ್ಷರಾದಂತಹ ರವಿ ಕಾಳಪ್ಪನವರು, ಇನ್ನು ಅನೇಕ BJPಯ ಜಿಲ್ಲಾ ಹುದ್ದೆಯಲ್ಲಿರುವಂತಹ ಎಲ್ಲ ನಾಯಕರು ಬಂದ್ಬಿಟ್ಟು ಮತ್ತೆ ಇವರನ್ನು ಒಂದು ಪಕ್ಷದ ಮತದಾರರಾಗಿದ್ದಾರೆ ಹೊರತು ಯಾವುದೇ ಒಂದು ಪಕ್ಷದ ಅಥವಾ ಕಾಂಗ್ರೆಸ್ ಪಕ್ಷದ ಹುದ್ದೆಗಳಿಗೆ ಗುರ್ಸ್ಕೊಂಡವರಲ್ಲ. ಒಬ್ಬರು ಸಾಮಾನ್ಯ ಮತದಾರರನ್ನು ಕೂಡ ಇವತ್ತು BJPಯವರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಪಕ್ಷ ಸೇರ್ಪಡೆ ಮಾಡಿದ್ದಾರೆ ಅಂತ ಏನಾದ್ರು ತೋರಿಸ್ತಾ ಇದ್ರೆ, ಈ 20 ವರ್ಷ ಇಲ್ಲಿ ಆಡಳಿತ ಮಾಡಿದಂತಹ ಶಾಸಕರಾಗಲಿ ಅಥವಾ ಈಗ ನೂತನವಾಗಿ ಆಯ್ಕೆಯಾದಂತಹ BJPಯ ಜಿಲ್ಲಾಧ್ಯಕ್ಷರಾಗಲಿ ಇವರ ನೈತಿಕ ಅಧಪತನ ಅಥವಾ BJP ಪಕ್ಷದ ಅಧಪತನ ಯಾವ ಮಟ್ಟಕ್ಕೆ ಈ ಭಾಗದಲ್ಲಿ ಆಗಿದೆ ಅಂತ ಹೇಳುವಂಥದ್ದು ನಿಚ್ಚಳವಾಗಿದೆ. ನಾನು ಈ ಮಾಧ್ಯಮದ ಮೂಲಕ ತಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, BJPಯವರು ಇನ್ನಾದರೂ ಸುಧಾರಿಸ್ಕೊಳ್ಳಿ. ಹೇಳಿ ಅವ್ರದ್ದೊಂದು ರಾಷ್ಟ್ರೀಯ ಪಕ್ಷ, ಇನ್ನಾದರೂ ಜನಪರವಾದ ಕಾಳಜಿ ತೋರಿಸಿ ಜನಪರವಾದ ಅಭಿವೃದ್ಧಿ ಮಾಡಿ. ಇವಾಗ ಕಾಂಗ್ರೆಸ್ನ ಶಾಸಕರಾದ ಪೊನ್ನಣ್ಣನವರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅಟ್ಲೀಸ್ಟ್ ಅವ್ರಿಗೆ ಬೆಂಬಲ ಸೂಚಿಸಿದ್ರು ವಿರೋಧ ಮಾಡೋದನ್ನು ನಿಲ್ಲಿಸಿ ದಯವಿಟ್ಟು ನೀವು ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಮಾಡುವಂಥ ಮನಸ್ಥಿತಿ ಅವರು ಬೆಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಬಹುಶಃ ಜನರು ಅವರ ಮನಸ್ಸು ಬದಲಿಸಬಹುದೇನೋ. ಬಟ್ ಇವತ್ತು ಅಥವಾ ಇಡೀ ಆಗಲಿ ಅಥವಾ ಪಕ್ಕದ ಕೂಡಲೇ ಎರಡು ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಮ್ಮ ಮನೆಗೆ ಪಟ್ಟುಕೋಡಿ ಹರೀಶರ್ ಅವರು ಮನೆಗೆ ಬಂದು ನಿಮ್ಮ ತೋಡಿಗೆ ಒಂದು ಮೋರಿ ವ್ಯವಸ್ಥೆ ಮಾಡುವಂತ ಕೇಳಿದರು. ಆಗ ನಾವು ಹೇಳಿದ್ವಿ ಅದಕ್ಕೆ ಮೋರಿ ನಿಲ್ಲಕ್ಕಿಲ್ಲ, ಬಹಳ ನೀರು ಬರ್ತದೆ ಅದರಲ್ಲಿ ಮಳೆಗಾಲದಲ್ಲಿ, ತಡೆಗೋಡೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಆದರೆ ಅವರು
ಅದು ಮಾಡುವಾಗ ಮಾಡಿಕೊಳ್ಳಿ, ಈಗ ನಾವು ಅದು ಸದ್ಯಕ್ಕೆ ತಾತ್ಕಾಲಿಕಕ್ಕೆ ಮೋರಿಯಲ್ಲಿ ದೇವಾಲಯದಲ್ಲಿ ಉಂಟು, ಹೋಗಿ ತಗೊಂಡು ಬರ್ತೇವೆ ಅಂತ ಹೇಳಿದರು. ನಾನು ಕೆಲಸಕ್ಕೆ ಹೋಗಿದ್ದೆ, ನನ್ನ ಯಜಮಾನರು ಬೀಜ ಇರ್ತಾಯಿದ್ರು. ವಾಪಸ್ ಅವ್ರು ಬರಲಿಲ್ಲ ಅಂತೇಳಿ ವಾಪಸ್ 10 ಗಂಟೆಗೂ ನನಗೆ ಫೋನ್ ಮಾಡಿದರು. ಫೋನ್ ಮಾಡುವಾಗ ಅವ್ರ ಮನೇಲಿದ್ದಾರೆ ಅಂತ ಹೇಳಿದೆ. ನಾನು ವಾಪಸ್ ಬಂದು ಕರ್ಕೊಂಡೋಗಿದ್ದಾರೆ. ಅವರನ್ನು ಕರ್ಕೊಂಡೋಗಿ ದೇವಾಲಯದಲ್ಲಿ ಅಂತ ಹೇಳಿ ಬಾಲೆಂಬಿ ಶ್ರೀನಿವಾಸ ಅವರ ಮನೆಯಲ್ಲಿ ಮೀಟಿಂಗ್ ನಡೀತಿತ್ತಂತೆ. ಒಂದು ಮೋರಿ ತಗೊಂಡೋಗಿ ಆದ ಮೇಲೆ ನೆಕ್ಸ್ಟ್ ಮೋರಿಗಾಗೂ ಅಲ್ಲಿ ಕರ್ಕೊಂಡೋಗಿದ್ದಾರೆ. ಮೀಟಿಂಗ್ ಇರೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ, ಮೀಟಿಂಗ್ ಅಂತ ಹೇಳಲೇ ಇಲ್ಲ ಅವರು. ಕರ್ಕೊಂಡೋಗಿ ಅಲ್ಲಿ ಶಾಲೆಲ್ಲ ಹಾಕಿ ಮೀಟಿಂಗ್ ಮುಗಿಸಿ ಮತ್ತೆ ವಾಪಸ್ ಬರುವಾಗ ಒಂದು ಮೋರಿ ತಗೊಂಡು ಬಂದು ನಮ್ಮ ತೋಟದಲ್ಲಿ ಇಟ್ಟಿದ್ದಾರೆ, 2 ಮೋರಿ. ನೀವು ಮೊದಲು ಕಾಂಗ್ರೆಸ್ ಪಕ್ಷ ಸೇರಿದ್ರ ಅಥವಾ ಯಾವ್ದಲ್ಲ ಇದ್ರಿ? ಕಾಂಗ್ರೆಸ್ ಎಲ್ಲ ಇದ್ದದ್ದು ನಾವು. ಅಲ್ಲ, ನಿನ್ನೆ ಅವ್ರು ಬಂದದ್ದು ಪಕ್ಷದ ಇದರಲ್ಲಿ ಆಗಿ ನಾವು ಬಂದದಲ್ಲ, ಊರಿನವರಿಗೆ ಒಂದು ಪಾಪದವರಿಗೆ ಹೆಲ್ಪ್ ಮಾಡುವ ಅಂತೇಳಿ ಬಂದದ್ದು ಅಂತ ಕೇಳಿದ್ರು. ಆಗ ನನ್ನ ಯಜಮಾನ್ರು ಹೇಳಿದ್ರು, ಇಷ್ಟು ವರ್ಷ ನೀವೆಲ್ಲಿ ಹೋಗಿದ್ರಿ ಪಾಪದವರಿಗೆ ಹೆಲ್ಪ್ ಮಾಡಲಿಕ್ಕೆ, ಈಗ ರೋಡ್ ಆದಮೇಲೆ ನೀವು ಇಷ್ಟೆಲ್ಲ ಬಂದು ಮಾತಾಡ್ತೀರಲ್ಲ ಅಂತ ಕೇಳಿದರು. ಹಾಗೆಲ್ಲ ಮಾತಾಡಬೇಡಿ ಮಾವ, ಅದೆಲ್ಲ ನಾವು ಸರಿ ಮಾಡ್ತೇವೆ ಅಂತ ಹೇಳಿದ್ರು ಅವರು, ಭಟ್ರುಗುಡಿ ಹರೀಶರ್ ಅವರು. ಇದು ಒತ್ತಾಯದ ಮೇರೆಗೆ ಇವ್ರನ್ನ ಸಹ ಎಲ್ಲರನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು. ಅವರ ಸ್ವಂತ ಇಚ್ಛೆಯಲ್ಲೇ ಅಲ್ಲ, ಬಂದು ಮೋರಿ ತಕೊಂಡು ಬರುವ ಕಷ್ಟ ಆಗ್ತದೆ, ಹೆಲ್ಪಿಗೆ ಜನ ಇಲ್ಲ, ಬರಲೇಬೇಕು, ಸ್ವಲ್ಪ ಜನ ಇದ್ದೇವೆ ನಾವು, ಜನ ಇಲ್ಲ ಅಂತೇಳಿ